ಹಾಯ್ ಎಲ್ಲರಿಗೂ. ನಾನಿವತ್ತು ಉಡುಪಿ ಮತ್ತು ಮಂಗಳೂರು ಕಡೆಯಲ್ಲಿ ಮಾಡುವ ಅಪ್ಪಿ ಪಾಯಸದ ರೆಸಿಪಿಯನ್ನು ಶೇರ್ ಮಾಡ್ತೇನೆ. ಇದು ಹಾಲಿಂದ ಮಾಡುವ ಪಾಯಸ. ಮೊದಲಿಗೆ ಒಂದು ಬೌಲಲ್ಲಿ ಒಂದು ಚಿಟಿಕೆ ಉಪ್ಪು, ಅರ್ಧ ಬೌಲ್ ಬಾಂಬೆ ರವೆ, 2 ಟೇಬಲ್ ಸ್ಪೂನ್ ತುಪ್ಪ. ಇದನ್ನು ಸರಿ ಮಿಕ್ಸ್ ಮಾಡಬೇಕು ಫಸ್ಟ್. ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸಬೇಕು. ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿರಬೇಕು. ಇಷ್ಟು ಗಟ್ಟಿ ಆದರೆ ಸಾಕು. ಇದನ್ನು 5 ನಿಮಿಷ ರೆಸ್ಟಿಗೆ ಇಡಬೇಕು. ನಂತರ ಇಲ್ಲಿ 1.5 ಲೀಟರ್ ಹಾಲು ತಗೊಂಡಿದ್ದೇನೆ ನಾನು. ಇದನ್ನು ಸರಿ ಕುದಿಸಬೇಕು. ಹಾಲು ಕುದಿಯುವ ತನಕ ಇಲ್ಲಿ ನಾವು ಪೂರಿ ಮಾಡಿ ರೆಡಿ ಮಾಡಿ ಇಡ್ಬೋದು. ಪೂರಿ ಲಟ್ಟಿಸುವಾಗ ಸ್ವಲ್ಪ ಕ್ರ್ಯಾಕ್ ಬರ್ತದೆ. ಅದಕ್ಕಾಗಿ ಸ್ವಲ್ಪ ಗ್ಲಾಸಲ್ಲಿ ಅಥವಾ ಈ ಥರ ಕಲ್ಲಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಸ್ವಲ್ಪ ಸಾಫ್ಟ್ ಬರ್ತದೆ ಹಿಟ್ಟು. ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ಹೀಗೆ ಸಾಫ್ಟ್ ಬರ್ತದೆ ಹಿಟ್ಟು. ಇದನ್ನು ಪೂರಿ ಸೈಜಿಗೆ ಲಟ್ಟಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಲಟ್ಟಿಸುವಾಗ ಸ್ವಲ್ಪ ತೆಳುವಾಗಿ ಲಟ್ಟಿಸಬೇಕು. ಸ್ವಲ್ಪ ರೋಸ್ಟ್ ಆಗುವ ತನಕ ನಾವು ಇದನ್ನು ಕಾಯಿಸಬೇಕು. ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಬೇಕು ಇದನ್ನು. ಇಲ್ಲಿ ಹಾಲೀಗ ಸರಿ ಕುದಿ ಬಂದಿದೆ. ಇಲ್ಲಿ ನಾನು 1.5 ಲೀಟರಿಗೆ 400 ಗ್ರಾಮ್ಸ್ ಆಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ. ಇದನ್ನೀಗ ಸಕ್ಕರೆ ಹಾಕಿ ಸರಿ ಕುದಿಸ್ಬೇಕು ಪುನಃ. ನಂತರ ಈ ಪೂರಿಯನ್ನು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಅದರಲ್ಲಿ ಹಾಕಿ 5 ನಿಮಿಷ ಬೇಯಿಸಬೇಕು. ನಾನಿಲ್ಲಿ ಪೂರಿ ಹಾಕಿ ಸ್ವಲ್ಪ ಕಡಿಮೆ ಆಯಿತು. ಮತ್ತೆ ಪುನಃ ನಾನು ಫ್ರೈ ಮಾಡಿ ಹಾಕಿದ್ದೇನೆ ಅದಕ್ಕೆ. ಇದಕ್ಕೆ ಅಪ್ಪಿ ಅಂತ ಹೇಳ್ತಾರೆ ಉಡುಪಿಯಲ್ಲಿ. ನಂತರ ಸ್ವಲ್ಪ ತುಪ್ಪದಲ್ಲಿ ಗೇರು ಬೀಜ, ದ್ರಾಕ್ಷಿ, ಗೋಡಂಬಿ ಇದ್ದರೆ ಸಹ ಹಾಕ್ಬೋದು. ನಾನು ಸ್ವಲ್ಪ ಹುರಿದು ಹಾಕಬೇಕು ಅದಕ್ಕೆ. ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಸರಿ ಮಿಕ್ಸ್ ಮಾಡಿದರೆ ಅಪ್ಪಿ ಪಾಯಸ ರೆಡಿ ಆಗ್ತದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.